ಇದು ಸೋಮನಾಥಾಪುರ ಎಂಬ ಊರು. ಇಲ್ಲಿ ಅಮೃತಾಳದ್ದು ತುಂಬು ಕುಟುಂಬ. ಅಮೃತ ತಾನು ಹುಟ್ಟಿದಾಗಿನಿಂದ ತನ್ನ ಅಜ್ಜಿಯ ಹತ್ತಿರ ಬೆಳೆದಳು. ಕಾರಣ ಅಮೃತಳ ತಾಯಿಗೆ 4 ಜನ ಮಕ್ಕಳು. ಅಮೃತಳ ತಂದೆ ಜವಾಬ್ದಾರಿ ಇಲ್ಲದ ಒಬ್ಬ ಮನುಷ್ಯ. ಅಮೃತಳ ತಾಯಿ ಮಕ್ಕಳನ್ನು ಸಾಕಲು ತುಂಬಾ ಕಷ್ಟಪಡುತ್ತಿದ್ದಳು. ಆದ್ದರಿಂದ ಅಮೃತಳ ತಾತ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಸಾಕುತ್ತಿದ್ದರು. ಅಮೃತ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ತನ್ನ ಅಜ್ಜಿ ತಾತನ ಮನೆಯಲ್ಲಿ. ಅಮೃತಾಳ ತಾಯಿಗೆ ಒಬ್ಬ ತಂಗಿ, 2 ತಮ್ಮಂದಿರು ಇರುತ್ತಾರೆ. ಅಮೃತಳ ತಾಯಿ ಹೆಸರು ಜಯಲಕ್ಷ್ಮಿ. ಜಯಲಕ್ಷ್ಮಿಯ ತಂದೆ ತಾಯಿ ಇಬ್ಬರು ತನ್ನ ಮಗಳು ಅಮೃತಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾರೆ. ಆದರೆ ಜಯಲಕ್ಷ್ಮಿಯ ತಂಗಿ ಯಶೋದೆಗೆ ಅಮೃತಳನ್ನು ಕಂಡರೆ ಆಗುತ್ತಿರಲಿಲ್ಲ. ಏಕೆಂದರೆ ಯಶೋಧಳ ತಂದೆ ಅಂದ್ರೆ ಅಮೃತಳ ತಾತ ತುಂಬಾ ಪ್ರೀತಿಯಿಂದ ಅಮೃತಳನ್ನು ಸಾಕುತ್ತಿದ್ದರು. ತಾತನಿಗೆ ಮೊಮ್ಮಗಳು ಅಂದ್ರೆ ಎಲ್ಲಿಲ್ಲದ ಪ್ರೀತಿಯಾದ ಕಾರಣ ಯಶೋದೆಗೆ ಅಮೃತಳನ್ನು ಕಂಡರೆ ಆಗುತ್ತಿರಲಿಲ್ಲ. ತನಗೆ ಸಿಗಬೇಕಾದ ತಂದೆ ಪ್ರೀತಿ ಅಮೃತಳಿಗೆ ಸಿಗುತ್ತಿದೆ ಎಂಬ ಹೊಟ್ಟೆ ಕಿಚ್ಚು. ಆದ್ದರಿಂದ ಅವಳಿಗೆ ತುಂಬಾ ಚಿತ್ರ ಹಿಂಸೆ ಕೊಡುತ್ತಿರುತ್ತಾಳೆ. ಎಲ್ಲವನ್ನೂ ಸಹಿಸಿಕೊಂಡು ಅಮೃತ 15 ವರ್ಷಗಳ ಕಾಲ ತನ್ನ ಚಿಕ್ಕಮ್ಮನ ಬಳಿ ಬೆಳೆಯುತ್ತಾಳೆ. ಆದರೆ ಚಿಕ್ಕಮ್ಮನ ಕಿರುಕುಳ ತಪ್ಪಲಿಲ್ಲ. ಆದರೆ ಅಮೃತಾಳ ತಾತ ಆಕೆಯನ್ನು ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು, ಹಾಗೆ ಈ ಸಮಾಜದಲ್ಲಿ ಒಂದು ಹೆಸರು ತಂದುಕೊಡಬೇಕು, ತನ್ನ ಮೊಮ್ಮಗಳು ಯಾರಿಗೂ ಕಡಿಮೆ ಇರಬಾರದು ಎಂದು ಅಮೃತಳಿಗೆ ಸಂಗೀತಾಭ್ಯಾಸ ಹಾಗೂ ಸಣ್ಣ ಪುಟ್ಟ ನಾಟಕಗಳನ್ನು ಮಾಡಿಸುತ್ತಿದ್ದರು. ಅಮೃತ ತಾತನ ಊರಿನಲ್ಲಿ ಒಳ್ಳೆ ಹೆಸರನ್ನು ಪಡೆದಿದ್ದಳು. ಅಮೃತಳ ತಾತ ತನ್ನ ಮೊಮ್ಮಗಳೆಂದರೆ ಹೆಮ್ಮೆ ಪಡುತ್ತಿದ್ದರು. ಹೀಗೆ ತನ್ನ ವಿದ್ಯಾಭ್ಯಾಸವನ್ನು 10ನೇ ತರಗತಿಯವರೆಗೂ ಪೂರ್ಣಗೊಳಿಸಿ ತಾನು ತಾಯಿಯ ಮನೆಗೆ ಬರುತ್ತಾಳೆ. ತಾಯಿ ಮನೆಗೆ ಬಂದ ಅಮೃತ ಮತ್ತೆ ತಾತನ ಮನೆಗೆ ವಾಪಸ್ ಹೋಗುವುದಿಲ್ಲ. ಕಾರಣ ಅವಳಿಗೆ ತನ್ನ ಚಿಕ್ಕಮ್ಮನ ಕಿರುಕುಳ ಸಹಿಸಲು ಆಗುತ್ತಿರಲಿಲ್ಲ. ಆದ್ದರಿಂದ ತಾನು ತಾಯಿಯ ಜೊತೆ ಇರಲು ತೀರ್ಮಾನಿಸಿದಳು. ಅಮೃತ ತಾಯಿಯ ಬಳಿ ಇದ್ದುಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದಳು. ಆಗ ಅಮೃತಳಿಗೆ ಪರಿಚಯವಾಗಿದ್ದು ಶಿವು ಎಂಬ ಹುಡುಗ. ಈತನಿಗೆ ಅಮೃತಳನ್ನು ಕಂಡರೆ ತುಂಬಾ ಪ್ರೀತಿ. ಅಮೃತಳಿಗೂ ಈ ವಿಷಯ ತಿಳಿಯಿತು. 15 ವರ್ಷಗಳ ಕಾಲ ಕಿರುಕುಳದಲ್ಲೇ ಬೆಳೆದ ಅಮೃತಳಿಗೆ ಸಣ್ಣ ಪ್ರೀತಿ ಕಂಡ ಕ್ಷಣ ತುಂಬಾ ಸಂತೋಷಪಟ್ಟಳು. ತನ್ನ ಮನಸ್ಸು ಕೂಡ ಸೋಮುವಿನ ಕಡೆ ಜಾರಿತು. ಹೀಗೆ 3 ವರ್ಷಗಳು ಕಳೆದವು. ಅಮೃತಳ ಪ್ರೀತಿ ಮನೆಯಲ್ಲಿ ತನ್ನ ತಾಯಿಗೆ ತಿಳಿಯಿತು. ಆಗ ಅಮೃತಳ ತಾಯಿ ಅಮೃತಳ ಮೇಲೆ ಕೋಪಗೊಳ್ಳುತ್ತಾಳೆ. ಅಮೃತಳಿಗೆ ಬೇಜಾರಾಗಿ ಮನೆಯಲ್ಲಿ ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ತೀರ್ಮಾನಿಸಿ ಸೋಮುವಿನ ಜೊತೆ ಅಮೃತ ಹೊರಟು ಹೋಗುತ್ತಾಳೆ. ಆಗ ಹೋದ ಅಮೃತ 22 ವರ್ಷಗಳ ನಂತರ ಮರಳಿ ತನ್ನ ತವರಿಗೆ ಬರುತ್ತಾಳೆ. ಈಗ ಅಮೃತಳಿಗೆ 2 ಹೆಣ್ಣು ಮಕ್ಕಳು. ಸೋಮು ಅಮೃತಾಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾನೆ. ಆದರೆ ಯಾವಾಗಲೂ ಅಮೃತಳಿಗೆ ತನ್ನ ತವರಿನ ನೆನಪು ಕಾಡುತ್ತಿರುತ್ತದೆ. 22 ವರ್ಷಗಳ ನಂತರ ಬಂದ ಅಮೃತಳನ್ನು ತನ್ನ ತಾಯಿ ಒಪ್ಪಿಕೊಳ್ಳುತ್ತಾಳೆಯೇ? ಹಾಗೂ ಚಿಕ್ಕಮ್ಮ ಅಮೃತಳನ್ನು ಮಾತನಾಡಿಸುತ್ತಾಳೆಯೇ? ಬನ್ನಿ, ಮುಂದೆ ಅಮೃತಳ ಜೀವನದಲ್ಲಿ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ. ಅಮ್ಮ, ನಾನು ಮಾಡಿದ ತಪ್ಪನ್ನು ದಯಮಾಡಿ ಕ್ಷಮಿಸಿ. ಆ ಸಮಯದಲ್ಲಿ ನನಗೇನೂ ತೋಚಲಿಲ್ಲ. ಆಗ ನನಗೆ ಕಂಡೆದ್ದು ಸೋಮುವಿನ ಪ್ರೀತಿ ಮಾತ್ರ. ನಾನು ಮಾಡಿದ್ದು ತಪ್ಪು ಎಂದು ನನಗೆ ತಿಳಿದಿದೆ. ಆದರೆ ಆ ತಪ್ಪನ್ನು ತಿದ್ದಿಕೊಳ್ಳಲು ಸಾಧ್ಯವಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸಿ. ಅಮೃತ, ಚೆನ್ನಾಗಿದ್ದೀಯಾ? ನಡೆದಿದ್ದು ಒಂದು ಕೆಟ್ಟ ಗಳಿಗೆ, ಅದನ್ನು ಮರೆತು ಬಿಡು. ಈಗಲಾದರೂ ನೀನು ಬಂದೆಯಲ್ಲ, ನನಗೆ ಅಷ್ಟೇ ಸಾಕು. ಬಾ ಅಮೃತ, ಇವರು ನಿನ್ನ ಮಕ್ಕಳ, ನನ್ನ ಮೊಮ್ಮಕ್ಕಳು. ಎಷ್ಟು ಮುದ್ದಾಗಿದ್ದಾರೆ. ಬನ್ನಿ, ಎಲ್ಲರೂ ಒಳಗೆ ಬನ್ನಿ. ಹರೇ ಚಿಕ್ಕಮ್ಮ, ನೀವು ಹೇಗಿದ್ದೀರಾ? ಓಹೋ ಅಮೃತ, ನೀನು ಚೆನ್ನಾಗಿದ್ದೀಯಾ? ಇಷ್ಟು ವರ್ಷಗಳಿಂದ ನಮ್ಮ ನೆನಪು ನಿನಗೆ ಆಗಿಲ್ಲವೇ? ಈಗ ಬಂದಿದ್ಯಾ? ಹೋಗ್ಲಿ ಬಿಡು. ಈಗಲಾದರೂ ಬಂದೆ ಅಲ್ವಾ? ನಿನ್ನ ಮಕ್ಕಳು ತುಂಬ ಸುಂದರವಾಗಿದ್ದಾರೆ. ನಿನ್ನನ್ನು ನೋಡಿದ್ರೇನೇ ಗೊತ್ತಾಗ್ತಾ ಇದೆ ನೀನು ಮಹಾರಾಣಿ ಥರ ಬದುಕಿದ್ದೀಯಾ ಅಂತ. ಹೋಗ್ಲಿ ಬಿಡು, ಚೆನ್ನಾಗಿದ್ದೀಯಾ ಅಲ್ವಾ? ಅಷ್ಟೇ ಸಾಕು. ಅಮ್ಮ, ನನ್ನ ತಂಗಿ ಹೇಗಿದ್ದಾಳೆ? ಅಮೃತ, ನಿನ್ಗೆ ವಿಷಯ ಗೊತ್ತಿಲ್ಲ ಅಲ್ವೇ? ನಿನ್ನ ತಂಗಿಯನ್ನು ನಿನ್ನ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಿದ್ದೇವೆ. ಅವರಿಬ್ಬರೂ ತುಂಬ ಚೆನ್ನಾಗಿದ್ದಾರೆ. ನಿನ್ನ ತಂಗಿ ಕೆಲಸಕ್ಕೆ ಹೋಗಿದ್ದಾಳೆ. ಇನ್ನೇನು ಬಂದು ಬಿಡ್ತಾಳೆ. ನಿನ್ನನ್ನು ನೋಡಿದ್ರೆ ಅವಳಿಗೆ ತುಂಬ ಖುಷಿಯಾಗುತ್ತದೆ. ಯಾವಾಗಲೂ ಅವಳು ನಿನ್ನನ್ನು ನೆನೆದು ತುಂಬ ಆಡುತ್ತಿರ್ತಾಳೆ. ನೋಡು, ಇನ್ನೇನು ಬರೋ ಟೈಮ್ ಆಯ್ತು. ನಿನ್ ಮೊದಲು ಹೋಗಿ ನಿನ್ನ ಅಜ್ಜಿಯನ್ನು ಮಾತನಾಡಿಸಿ ಬಾ. ಸರಿ ಅಮ್ಮ,
ನಾನು ಅಜ್ಜಿಯನ್ನೂ ಮಾತನಾಡಿಸಿ ಬರುತ್ತೇನೆ. ನನಗೆ ತಾತನ ವಿಷಯ ಕೇಳಿ ತುಂಬ ನೋವಾಯ್ತು. ನನ್ನ ತಾತ ನನಗಾಗಿ ತುಂಬ ಕಷ್ಟಪಟ್ಟರು. ನನ್ನನ್ನು ಒಳ್ಳೆ ಸ್ಥಾನದಲ್ಲಿ ನೋಡಬೇಕೆಂಬ ಆಸೆ ತಾತನದ್ದು. ಆದರೆ ಆ ಕನಸು ಕನಸಾಗಿಯೇ ಉಳಿದು ಹೋಯಿತು. ನಾನು ನನ್ನ ತಾತನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಸರಿ, ನಾನು ಅಜ್ಜಿಯನ್ನು ಮಾತನಾಡಿಸಿ ಬರುತ್ತೇನೆ. ಹೀಗೆ ಅಮೃತಳನ್ನು ಮತ್ತು ಅವಳ ಮಕ್ಕಳನ್ನು ತನ್ನ ತವರಿನಲ್ಲಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಅವಳು ಮರಳಿ ತವರಿಗೆ ಬಂದಳೆಂದು ಎಲ್ಲರ ಮುಖದಲ್ಲಿ ಸಂತೋಷ ಕಾಣುತ್ತಿತ್ತು. ಎಲ್ಲರೂ ತುಂಬ ಸಂತೋಷದಿಂದ ಹಬ್ಬದ ಊಟ ಮಾಡಿ ಸವಿಯುತ್ತಾರೆ. ಕೆಲವು ದಿನಗಳ ನಂತರ ಅಮೃತ ಹಾಗೂ ಕುಟುಂಬದವರೆಲ್ಲರೂ ತನ್ನ ಅಜ್ಜಿ ತಾತನ ಊರಿಗೆ ಹೋಗುತ್ತಾರೆ. ಕಾರಣ ಯಾವುದೇ ಹಬ್ಬ ಬಂದರೂ ಎಲ್ಲರೂ ಒಟ್ಟುಗೂಡಿ ಅಜ್ಜಿ ತಾತನ ಊರಿನಲ್ಲಿಯೇ ಆಚರಿಸುತ್ತಾರೆ. ಆದ ಕಾರಣ ಎಲ್ಲರೂ ಊರಿಗೆ ಹೊರಟರು. ಅಮೃತ ತಾನು ಹುಟ್ಟಿ ಬೆಳೆದ ಊರಿಗೆ ಮೊದಲ ಬಾರಿಗೆ ಹೋಗುತ್ತಾಳೆ. ಅಲ್ಲಿ ಎಲ್ಲರನ್ನೂ ಕಂಡು ಅವಳಿಗೂ ತುಂಬ ಖುಷಿಯಾಗುತ್ತದೆ. ಊರಿನ ಜನಗಳು ಕೂಡ ಅವಳನ್ನು ನೋಡಿ ಖುಷಿಪಡುತ್ತಾರೆ. ಅಮ್ಮ, ನನಗಂತೂ ಎಲ್ಲರನ್ನು ನೋಡಿ ತುಂಬ ಖುಷಿಯಾಗಿದೆ. ಎಲ್ಲರೂ ನನ್ನನ್ನ ಇಷ್ಟು ಸಂತೋಷವಾಗಿ ಮಾತನಾಡಿಸ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅಜ್ಜಿ ಕೂಡ ಎಷ್ಟು ಪ್ರೀತಿಯಿಂದ ನನ್ನತ್ರ ಮಾತಾಡ್ತಾ ಇದ್ದಾರೆ. ಚಿಕ್ಕಮ್ಮ ಕೂಡ ಎಲ್ಲ ಮರೆತು ಹೋಗಿದ್ದಾರೆ. ಅವಳಿಗೂ ಕೂಡ ನನ್ನನ್ನ ಕಂಡ್ರೆ ತುಂಬ ಪ್ರೀತಿಯಲ್ವೇ ಅಮ್ಮ? ಹೌದು ಅಮೃತ, ಎಲ್ಲರಿಗೂ ನಿನ್ನನ್ನು ನೋಡಬೇಕೆನ್ನೋ ಆಸೆ ಇತ್ತು. ಅದಕ್ಕೆ ಎಲ್ಲರೂ ನಿನ್ನನ್ನು ಪ್ರೀತಿಯಿಂದ ಮಾತನಾಡಿಸ್ತಿದ್ದಾರೆ. ನೀನು ನಿನ್ನ ತಾತ ಇರುವ ಸಮಯದಲ್ಲಿ ಬರಬೇಕಿತ್ತು. ನಿನ್ನ ತಾತ ತುಂಬ ಖುಷಿ ಪಡ್ತಿದ್ರು. ಹೌದು ಅಮ್ಮ, ನನ್ನ ದುರಾದೃಷ್ಟ ತಾತನನ್ನ ನೋಡಲು ಆಗ್ಲಿಲ್ಲ. ಆದ್ರೆ ಅಜ್ಜಿ ನನ್ನನ್ನ ತುಂಬಾ ಇಷ್ಟಪಡ್ತಿದ್ದಾರೆ. ಅಜ್ಜಿಗೆ ನಿಜವಾಗ್ಲೂ ನನ್ನನ್ನ ಕಂಡ್ರೆ ತುಂಬಾ ಪ್ರೀತಿ ಇದೆ. ನನಗೆ ತುಂಬಾ ಸಂತೋಷ ಆಗ್ತಿದೆ. 22 ವರ್ಷಗಳ ಕಾಲ ನನ್ನ ಮಕ್ಕಳು ಅನಾಥರಾಗಿ ಬೆಳೆದ್ರು. ಆದ್ರೆ ಈಗ ಎಲ್ಲಾ ಸಂಬಂಧಿಕರು ನನ್ನ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡ್ತಿದ್ದಾರೆ. ಅವರಿಗೂ ತುಂಬಾ ಖುಷಿಯಾಗ್ತಿದೆ. ನನ್ನ ಮಕ್ಕಳಿಗೆ ಮದುವೆ ಮಾಡುವ ಸಮಯದಲ್ಲಿ ಎಲ್ಲರೂ ನನ್ನ ಜೊತೆ ಇರುವುದು ನನಗೆ ತುಂಬಾ ಖುಷಿಯಿದೆ ಅಮ್ಮ. ಹೀಗೆ ಹೇಳಿ ಅಮೃತ ತುಂಬಾ ಖುಷಿ ಪಡ್ತಿರ್ತಾಳೆ. ಆದ್ರೆ ಅಮೃತಳಿಗೆ ತನ್ನ ಚಿಕ್ಕಮ್ಮನ ನಿಜ ಸ್ವರೂಪ ಗೊತ್ತಾಗುವುದೇ ಇಲ್ಲ. ಅವಳ ಚಿಕ್ಕಮ್ಮ ಒಳಗೊಳಗೆ ಸಂಚು ಹೂಡುತ್ತಿರ್ತಾಳೆ. 22 ವರ್ಷಗಳ ಕಾಲ ಹಾಳಾಗಿ ಹೋಗಿದ್ದೆ. ಮತ್ತೆ ನನ್ನ ಪ್ರಾಣ ತಿನ್ನಲು ಇಲ್ಲಿಗೆ ಬಂದಿರುವೆಯಾ? ನಿನ್ನ ಮುಖವನ್ನು ನೋಡಲು ನನಗೆ ಆಗುತ್ತಿಲ್ಲ. ಎಲ್ಲರಿಗೂ ಏನು ಮೋಡಿ ಮಾಡುತ್ತೀಯಾ ಅಂತಾನೆ ಗೊತ್ತಿಲ್ಲ. ಎಲ್ಲರೂ ನಿನ್ನನ್ನು ಕಂಡರೆ ಅಷ್ಟು ಪ್ರೀತಿಸ್ತಾರೆ. ನಾನು ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೀಯಾ? ನೋಡ್ತಾ ಇರು. ಆದಷ್ಟು ಬೇಗ ಮತ್ತೆ ನಿನ್ನನ್ನ ಇಲ್ಲಿಂದ ಓಡಿ ಹೋಗೋ ಥರ ಮಾಡ್ತೀನಿ. ಅಷ್ಟು ಸುಲಭದಲ್ಲಿ ನಾನು ಬದಲಾಗಲು ಸಾಧ್ಯವಿಲ್ಲ. ನನ್ನ ನಿಜ ರೂಪ ಇನ್ನೂ ನಿನಗೆ ಗೊತ್ತಿಲ್ಲ ಅಲ್ವೇ? ಇನ್ನು ಮುಂದೆ ನೋಡ್ತೀರೋ. ಹೀಗೆ 2 ವರ್ಷ ಕಳೆಯುತ್ತದೆ. ನಂತರ ಅಮೃತಳ 2 ಮಕ್ಕಳಲ್ಲಿ ದೊಡ್ಡ ಮಗಳು ಗೀತಾ ತನ್ನ ಜೊತೆಯಲ್ಲಿ ಓದುತ್ತಿರುವ ಒಬ್ಬ ಹುಡುಗನನ್ನು ಇಷ್ಟಪಡುತ್ತಿರುತ್ತಾಳೆ. ಇದನ್ನು ಗಮನಿಸಿದ ಅಮೃತಳ ಚಿಕ್ಕಮ್ಮ ಗೀತಾಳನ್ನು ಕೆಟ್ಟದಾಗಿ ಬೈಯುತ್ತಾಳೆ. ಗೀತಾ, ಯಾರೀ ಹುಡುಗ? ಇವನ್ ಜೊತೆ ಯಾಕೆ ಮಾತಾಡುತ್ತಿದ್ಯಾ? ನಿನಗ್ ನಿಮ್ಮಮ್ಮ ಒಳ್ಳೆ ಬುದ್ಧಿ ಕಲ್ಸಿಲ್ವೆ? ಕಂಡ ಹುಡುಗರ ಜೊತೆ ಮಾತಾಡ್ತಿದ್ಯಲ್ಲ, ಅದು ಸರಿ ಬಿಡು. ನಿಮ್ಮಮ್ಮ ನೆಟ್ಟಗಿದ್ರೆ ತಾನೇ ನಿನಗೆ ಒಳ್ಳೆ ಬುದ್ಧಿ ಕಲ್ಸೋದಕ್ಕೆ. ಇನ್ನೂ ಅವಳು ಹೊಟ್ಟೆಯಲ್ಲಿ ಹುಟ್ಟಿರೋ. ನಿನ್ಗಿಲ್ಲಿಂದ ಬರ್ಬೇಕು ಒಳ್ಳೆ ಬುದ್ಧಿ. ನಿಮ್ ಬಗ್ಗೆ ಗೊತ್ತಿಲ್ದಿರಾ ನನ್ ಅಣ್ಣ ಮನೆಗ್ ಸೇರ್ಸ್ತಾನಲ್ಲ, ಅವನಿಗೆ ಹೇರ್ಬೇಕು ಫಸ್ಟು. ಗೀತಾ ಅಳುತ್ತಾ ತನ್ನ ತಾಯಿಗೆ ಹೇಳಿಕೊಳ್ಳುತ್ತಾಳೆ. ಅಮ್ಮ, ನೋಡಿ ಆಂಟಿ, ನನ್ನನ್ನು ಕೆಟ್ಟದಾಗಿ ಬೈಯುತ್ತಿದ್ದಾರೆ. ನಾನು ಯಾವ ತಪ್ಪನ್ನು ಮಾಡಿಲ್ಲ. ನಿನಗೆ ತಿಳಿದಿದೆ ತಾನೇ, ನಾನು ಹಾಗೂ ಅಭಿ ಇಬ್ಬರು ಪ್ರೀತಿಸುತ್ತಿರುವ ವಿಷಯ. ನಾನು ನಿನ್ನನ್ನು ಕೇಳಿ ತಾನೆ ಅಭಿಯನ್ನು ಇಷ್ಟಪಟ್ಟೆ. ನಿನಗೆ ಎಲ್ಲ ವಿಷಯವೂ ತಿಳಿದಿದೆ ತಾನೆ. ಆದರೆ ಆಂಟಿ ನನ್ನನ್ನು ತುಂಬ ಕೆಟ್ಟದಾಗಿ ಬೈಯುತ್ತಿದ್ದಾರೆ. ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತಿದೆ ಅಮ್ಮ. ನಾವು ಇಲ್ಲಿ ಬರಬಾರದಿತ್ತು ಅಲ್ಲವೇ? ಎಲ್ಲರೂ ನಮ್ಮನ್ನು ಚೆನ್ನಾಗಿ ಮಾತನಾಡಿಸುತ್ತಾರೆ. ಆದರೆ ಆಂಟಿ ಯಾಕೆ ಯಾವಾಗಲೂ ಬೈತಾನೇ ಇರ್ತಾರೆ? ಯಾವತ್ತೂ ನನ್ನತ್ರ ತುಂಬ ಖುಷಿಯಿಂದ ಮಾತಾಡಲು ಇಲ್ಲ. ಹೌದಾ ಗೀತಾ, ಆಂಟಿ ನಿನ್ನನ್ನು ಬೈದಲೆ. ಸರಿ, ನೀನು ತಲೆ ಕೆಡಿಸಿಕೊಳ್ಳಬೇಡ. ನಾನು ಇದನ್ನು ಅಮ್ಮನ ಬಳಿ ಮಾತನಾಡುತ್ತೇನೆ. ಅಮ್ಮ ನೋಡು, ಚಿಕ್ಕಮ್ಮ ಇನ್ನೂ ಬದಲಾಗಿಲ್ಲ ಅನ್ಸುತ್ತೆ. ಗೀತಾಳನ್ನು ತುಂಬ ಕೆಟ್ಟದಾಗಿ ಬೈದಿದ್ದಾಳೆ. ಅಂತ ತಪ್ಪು ಅವಳೇನ್ ಮಾಡಿದ್ಲು? ಅಮ್ಮ, ನಾನು ನಿನ್ನ ಬಳಿ ಕೂಡ ಹೇಳಿದ್ದೀನಿ ತಾನೆ, ಅಭಿ ಮತ್ತು ಗೀತಾಳ ಮದುವೆ ಮಾಡುವ ಬಗ್ಗೆ. ಇವರಿಬ್ಬರ ಬಗ್ಗೆ ನಿನಗೂ ತಿಳಿದಿದೆ ತಾನೆ.
ಹಾಗೂ ನನ್ನ ತಂಗಿಯ ಬಳಿ ಕೂಡ ನಾನು ಇದರ ಬಗ್ಗೆ ಮಾತನಾಡಿದೆ. ನಮ್ಮೆಲ್ಲರಿಗೂ ಇವರಿಬ್ಬರ ಮದುವೆ ಇಷ್ಟ ಇದೆ ತಾನೆ? ಆದರೆ ಚಿಕ್ಕಮ್ಮ ಯಾಕೆ ಕೆಟ್ಟದಾಗಿ ಬೈದಿದ್ದಾಳೆ? ನಾನು ನನ್ನ ಮಕ್ಕಳನ್ನು ಒಂಟಿಯಾಗಿ ತುಂಬ ಕಷ್ಟಪಟ್ಟು ಸಾಕಿದೆ. ನಿನಗೆ ತಿಳಿದಿದೆ ತಾನೆ? ಯಾರ ಆಸರೆಯೂ ಇಲ್ಲದೆ ಇಬ್ಬರು ಹೆಣ್ಣು ಮಕ್ಕಳನ್ನು ಬೆಳೆಸಲು ಎಷ್ಟು ಕಷ್ಟ ಇದೆ ಅಂತ. ಈಗ್ ನೋಡು, ಗೀತಾ ತುಂಬ ಬೇಜಾರ್ ಮಾಡ್ಕೊಂಡಿದ್ದಾಳೆ. ನಾವು ಇನ್ಮೇಲೆ ಇಲ್ಲಿಗೆ ಬರೋದು ಬೇಡ, ನಮ್ಮ ನೇನಲ್ಲೇ ಇರೋಣ ಅಂತ ಹೇಳ್ತಾ ಇದ್ದಾಳೆ. ಚಿಕ್ಕಮ್ಮ ಯಾಕಮ್ಮ ಈ ರೀತಿ ನಡೆದುಕೊಳ್ಳೋದು? ಅಮ್ಮ, ನೀನು ಒಂದ್ಸಲ ಮಾವನ ಹತ್ತಿರ ಮಾತನಾಡು. ಬೇಡ ಅಮೃತ, ನಿನ್ ಮಾವನ್ ಬಳಿ ಏನ್ ಹೇಳೋದ್ ಬೇಡ. ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗಿ. ಯಾಕಂದ್ರೆ ನೀನ್ 22 ವರ್ಷ ನಮ್ಮಿಂದ ದೂರ ಇದ್ದೆ. ಮತ್ತೆ ಇದ್ರಿಂದ ಏನಾದ್ರೂ ತೊಂದ್ರೆ ಆದ್ರೆ ನೀನು ನಮ್ಮಿಂದ ದೂರ ಆಗ್ಬೇಕಾಗತ್ತೆ. ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ದಯವಿಟ್ಟು ಈ ವಿಷಯನ ಇಲ್ಲೇ ಬಿಟ್ಬಿಡು. ಅಮ್ಮ, ಹಾಗಂತ ಚಿಕ್ಕಮ್ಮ ಹೇರೋದನ್ನೆಲ್ಲ ಸರಿ ಅಂತ ಹೇಗಿರೋದು? ಅವಳು ನನ್ನ ಮಗಳನ್ನ ಬೈಯೋದಕ್ ಮುಂಚೆ ನನ್ನತ್ರ ಬಂದು ವಿಷಯ ಹೇಳಬಹುದಿತ್ತಲ್ಲ. ಆ ಚಿಕ್ಕ ಹುಡುಗಿಗೆ ಆ ರೀತಿ ಬೈಯೋದು ಸರಿನಾ ಅಮ್ಮ? ನಾನೇ ನನ್ನ ಮಕ್ಕಳನ್ನ ಒಂದು ದಿಸ್ ಕೂಡ ಬೈದಿಲ್ಲ. ನಿನಗೂ ಈ ವಿಷಯ ತಿಳಿದಿದೆ ತಾನೆ? ನನ್ನ ಜಾಗದಲ್ಲಿದ್ದು ಒಮ್ಮೆ ಯೋಚನೆ ಮಾಡುವಮ್ಮ. ನನ್ನ ಮಕ್ಕಳನ್ನ ಯಾರಾದ್ರೂ ಏನಾದ್ರೂ ಅಂದ್ರೆ ನಾನ್ ಸಹಿಸಲ್ಲ. ಇಷ್ಟಕ್ಕೂ ನನ್ನ ಮಗಳನ್ನ ಬೈಯೋ ಅಧಿಕಾರನ ಚಿಕ್ಕಮ್ಮನಿಗೆ ಕೊಟ್ಟಿದ್ಯಾರು? ಇಲ್ಲ ಅಮ್ಮ, ನಾನಂತೂ ಸುಮ್ನಿರಲ್ಲ. ಅಮೃತ, ನಾನ್ ಹೇಳೋ ಮಾತನ್ನ ಕೇಳು. ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಡು. ಛೇ, ನಮ್ ಚಿಕ್ಕಮ್ಮನಿಗೇನಾಗಿದೆ? ಇನ್ನು ನನ್ಮೇಲೆ ಇಟ್ಟಿರೋ ಹೊಟ್ಟೆ ಕಿಚ್ಚು ಬಿಟ್ಟಿಲ್ವೇ? ಎಷ್ಟು ವರ್ಷಗಳು ಕಳೆದೇ ಹೋದ್ವು, ಆದ್ರೂ ಏತಕ್ಕೆ ಈ ಕೆಟ್ಟ ಬುದ್ಧಿ? ಸರಿ, ನಾನು ನನ್ನಮ್ಮನ್ಗೋಸ್ಕರ ಆದ್ರೂ ಇದನ್ನ ಸಹಿಸ್ಕೊಂಡ್ ಹೋಗ್ತೀನಿ. ಹೀಗೆ ಕೆಲವು ದಿನಗಳು ಕಳೆಯುತ್ತದೆ. ನಾನು ಇಷ್ಟು ಕೆಟ್ಟದಾಗಿ ಗೀತಾಳನ ಬೈದ್ರೂ ಕೂಡ ಈ ಅಮೃತ ಸುಮ್ನೆ ಇದ್ದಾಳಲ್ಲ. ಇಲ್ಲ, ನಾನ್ ಬೇರೆ ದಾರಿ ಹುಡುಕ್ಬೇಕು. ಇವ್ರನ್ನ ಹೀಗೆ ಇರೋದಿಕ್ಕೆ ಬಿಟ್ರೆ ನಮ್ಮಣ್ಣ ಬೇಕಾದ್ರೆ ಆಸ್ತಿನಲ್ಲಿ ಪಾಲ್ ಕೂಡ ಕೊಟ್ಟುಬಿಡ್ತಾನೆ. ಹೇಗಾದ್ರೂ ಮಾಡಿ ಇವಳು ಮಕ್ಕಳನ್ನ ಇಲ್ಲಿಂದ ಓಡಿಸ್ಬೇಕು. ನಮ್ಮಣ್ಣನ್ಗೆ ಇವ್ರನ್ನ ಕಂಡ್ರೆ ಆಗದೆ ಇರೋ ತರ ಮಾಡ್ಬೇಕು. ನಾನೀಗ್ಲೇ ಅಮೃತಾಗೆ ಫೋನ್ ಮಾಡ್ತೀನಿ. ಇಲ್ಲ ಅಮೃತ, ನಿನಗೆ ನಾಚಿಕೆ ಇಲ್ವಾ ನಿನ್ ಮಗಳನ್ನ ಸರಿಯಾಗಿ ಸಾಕೋದಕ್ಕೆ? ನಿನ್ ಕೈಯಲ್ಲಾಗಲ್ವಾ? ನಿನ್ ಮಗಳು ಬೇರೆ ಹುಡುಗರ ಜೊತೆ ಮಾತಾಡ್ತಿರ್ತಾಳೆ. ನಿನ್ಗ್ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ವಯಸ್ಸಿಗೆ ಬಂದಿರೋ ಮಗಳನ್ನ ಜೋಪಾನ ಮಾಡೋದಿಕ್ಕೆ ಬರೋದಿಲ್ಲ ನಿನ್ಗೆ. ನನಗೇನಾದ್ರೂ ಇಂಥ ಮಗಳಿರ್ಬೇಕಿತ್ತು, ನಾನು ಅವಳನ್ನ ಸಾಯಿಸ್ಬಿಡ್ತಿದ್ದೆ. ಥು, ನಿಂದು ಒಂದು ಜನ್ಮಾನ. ಇಷ್ಟು ವರ್ಷ ಇಲ್ದೆ ಯಾಕೆ ನಮ್ಮನೆಗ್ ಬಂದೆ? ನಮ್ಮ ಮಾನ ಮರ್ಯಾದೆನ ಅಮ್ಮ ಮಗಳು ಸೇರಿ ಹಾಳು ಮಾಡ್ತಿದ್ದೀರಾ? ನಿಮ್ಮಂತವ್ರು ಭೂಮಿ ಮೇಲೆ ಭಾರ. ಹೋಗಿ. ಅರೇ ಚಿಕ್ಕಮ್ಮ, ಎಲಬಿಲ್ಲದ ನಾಲಿಗೆ ಅಂತ ತುಂಬಾ ಮಾತಾಡ್ತಾ ಇದ್ದೀಯಾ? ನೀನ್ ಯಾವ ವಿಷಯನೂ ತಿಳಿಯದೆ ಮಾತ್ನಾಡ್ಬೇಡ. ನನ್ ಮಗಳನ್ನ ನಾನ್ ಕೆಟ್ಟದಾಗ್ ಸಾಕಿಲ್ಲ. ನನ್ ಮಗಳಿಗೂ ಆ ಹುಡುಗನಿಗೂ ಮದುವೆ ಮಾತುಕತೆ ನಡೆದಿದೆ. ಈ ವಿಷಯ ನನ್ನ ತಂಗಿ ಮತ್ತು ಅಮ್ಮನಿಗೂ ಗೊತ್ತು. ನೀನ್ ನನ್ ಮಗಳನ್ನು ಬೈಯಲ್ಯಾರು? ನನ್ ಮಕ್ಕಳನ್ನು ಇಷ್ಟು ವರ್ಷ ಸಾಕಲು ಒಂಟಿಯಾಗಿ ನಾನ್ ಎಷ್ಟು ಕಷ್ಟಪಟ್ಟಿರುವೆ ಎಂದು ನಿನಗೇನು ಗೊತ್ತು? ಇಷ್ಟಕ್ಕೂ ಅವಳು ಮದುವೆ ಆಗುವ ಹುಡುಗನ ಜೊತೆ ಮಾತನಾಡಿದ್ರೆ ನಿನಗೇನು ಸಮಸ್ಯೆ? ಅಂದ್ರೆ ನೀನಿನ್ನೂ ಬದಲಾಗಿಲ್ಲ. ಇಲ್ಲಿ ಕೇಳು, ಒಂದು ಮಾತನ್ನ ಹೇಳುವೆ. ಆ ದಿನ ನಾನ್ ಮನೆ ಬಿಟ್ಟು ಬರಲು ಕೂಡ ನೀನೇ ಕಾರಣ. ಏಕೆಂದ್ರೆ ನಿನ್ನ ಕಿರುಕುಳವನ್ನು ಸಹಿಸಲಾಗದೆ ನಾನು ಮನೆ ಬಿಟ್ಟು ಬಂದೆ. ಇಷ್ಟು ವರ್ಷ ಕಳೆದ ನಂತರವೂ ಕೂಡ ನೀನು ಇನ್ನೂ ಬದಲಾಗಲಿಲ್ಲ. ಅಂತಹ ಹೊಟ್ಟೆ ಕಿಚ್ಚು ನಿನಗೇನಿದೆ ನನ್ನ ಮೇಲೆ? ನಾನ್ ನಿನ್ಗೇನ್ ಮಾಡಿದೆ? ಅಂದ್ರೆ ನೀನ್ ನನ್ನ ಬೈತಿರ್ವ್ಯಾ? ನೋಡ್ತಿರು ನಿನ್ಗೇನ್ ಮಾಡುವೆ ಅಂತ. ಇದನ್ನೆಲ್ಲ ನನ್ನ ಅಣ್ಣನ್ ಬಳಿ ಹೇಳ್ತೇನೆ. ಛೆ, ಈ ಚಿಕ್ಕಮ್ಮನಿಗೆ ಏನಾಗಿದೆ? ಯಾಕೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ? ನಾವು ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬಹುದಿತ್ತಲ್ಲ. ಅದಕ್ಕೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ಬೇಕಿತ್ತಾ? ಸರಿ, ನೋಡೋಣ ಏನಾಗತ್ತೆ. ಅಣ್ಣ, ನೋಡು, ನೀನ್ ಹೋದ್ರೆ ಹೋಗ್ಲಿ ಅಂತ ಅಮೃತ್ನ ಮನೆಗೆ ಸೇರಿಸಿಕೊಂಡೆ. ಆದ್ರೆ ಅವಳು ಇವತ್ತು ನನಗೆ ಬಾಯಿಗೆ ಬಂದಾಗ ಹಾಗೆ ನನ್ನನ್ನು ಬೈದಳು. ಏನು ಅಮೃತ, ನಿನ್ನನ್ ಬೈದ್ಲೆ? ಯಾಕ್ ನಿನ್ನನ್ ಏತಕ್ಕಾಗ ಅವಳು ಬೈದ್ಲು? ಅಕ್ಕ ಏನಿದಲ್ಲ, ಹೋದ್ರೆ ಹೋಗ್ಲಿ ಎಂದು ಅಮೃತಲನ್ನ ಮನೆಗೆ ಸೇರಿಸಿಕೊಂಡ್ರೆ ಅವಳು ನನ್ ತಂಗಿಯನ್ನೇ ಬೈತಾಳೆ. ಅವಳಿಗೆಷ್ಟು ಅಹಂಕಾರ ಇರ್ಬೇಕು? ರಾಧಾ, ಇನ್ನು ಮುಂದೆ ನಿನ್ ಅಕ್ಕನಿಗೆ ಹೇಳು ನನ್ ಮನೆಗೆ ಬರ್ಬಾರ್ದೆಂದು. ಅವಳಿಗೆ ಹೇಳು ಇನ್ನು ಮುಂದೆ ನನ್ನ ಕಣ್ಣೆದುರು ಕೂಡ ಬರ್ಬೇಡ ಎಂದು. ಅವಳನ್ ಮನೆಗೆ ಸೇರಿಸಿದ್ದೆ ತಪ್ಪಾಯ್ತು. ಹೋದ್ರೆ ಹೋಗ್ಲಿ, 22 ವರ್ಷ ಕಳೆದುಕೊಂಡು ಬಂದ್ಲು ಎಂದ್ರೆ ಈಗ ಬಂದು ಅವಳು ನನ್ ತಂಗಿಯನ್ನೇ ಬೈತಾಳ. ಅವಳಿಗೆ ಎಷ್ಟು ದುರಂಕಾರ! ಇನ್ನು ಮುಂದೆ ನೀವ್ಯಾರೂ ಅವಳ ಬಳಿ ಮಾತನಾಡಬಾರ್ದು. ಎಲ್ಲರಿಗೂ ಸೇರಿ ಈ ಮಾತನ್ನು ಹೇಳುತ್ತಿದ್ದೇನೆ, ನೆನಪಿಟ್ಟುಕೊಳ್ಳಿ. ನಾನು ಅಂದುಕೊಂಡ ಹಾಗೆ ಆಯ್ತು. ಅಮೃತ ಎಷ್ಟು ಬೇಗ ನಿನ್ನನ್ನು ಮನೆಯಿಂದ ಓಡಿಸಿದೆ.
ಇನ್ನು ಮುಂದೆ ನೀನು ಈ ಜನ್ಮದಲ್ಲಿ ಈ ಮನೆಗೆ ಬರಲು ಅಸಾಧ್ಯವಿಲ್ಲ. ಎಲ್ಲಾದ್ರೂ ಹಾಳಾಗಿ ಹೋಗು. ಅಪ್ಪ, ಇನ್ನು ಮುಂದೆ ಇವಳ ಮುಖವನ್ನು ನೋಡುವುದು ತಪ್ಪಿತು ನನಗೆ. ಅಮೃತ, ನಾನು ಎಷ್ಟು ಹೇಳಿದ್ರೂ ನೀನು ಕೇಳಿಲ್ಲ. ನೀನು ಚಿಕ್ಕಮ್ಮನ ಜೊತೆ ಜಗಳ ಮಾಡ್ಕೊಳ್ಬೇಡ ಅಂತ. ಆದರೆ ನೀನು ನನ್ನ ಮಾತನ್ನೇ ಕೇಳಿಲ್ಲ. ಈಗ ನೋಡು, ಮನೇಲಿ ಎಷ್ಟು ದೊಡ್ಡ ಜಗಳ ಆಯಿತು ಅಂತ ನಿನಗೆ ಗೊತ್ತಾ? ನಿಮ್ಮ ಮಾವ ನಮ್ಮನ್ನೆಲ್ಲ ಚೆನ್ನಾಗಿ ಬೈದ. ಇನ್ನು ಮುಂದೆ ನಿನ್ನನ್ನು ಮನೆಗೆ ಸೇರಿಸಬಾರ್ದು ಅಂತಾನೂ ಹೇಳಿದ. ನಿನ್ನ ತಂಗಿಗಂತೂ ಏನು ಮಾಡಬೇಕಂತನೂ ಅರ್ಥ ಆಗಲಿಲ್ಲ. ಅವಳು ನಿನ್ನನ್ನು ನೆನೆಸ್ಕೊಂಡು ತುಂಬ ಅಳ್ತಾ ಇದ್ದಾಳೆ. ಈಗೇನು ಮಾಡ್ತೀಯಾ ಅಮೃತ? ಓಹೋ, ಇಷ್ಟೆಲ್ಲ ನಡೀತಾ ಅಮ್ಮ? ಅದ್ಹೇಗೆ ಮಾವ ಒಂದು ಕಡೆಯ ನ್ಯಾಯವನ್ನು ಕೇಳಿ ತೀರ್ಮಾನ ಕೊಟ್ರು. ಅವರು ನನ್ನನ್ನು ಕರೆಸಿ ಮಾತನಾಡ್ಬೇಕಿತ್ತು. ಅದ್ಹೇಗೆ ಚಿಕ್ಕಮ್ಮನ ಮಾತನ್ನು ಒಪ್ಕೊಂಡ್ರು. ನಾನು ಚಿಕ್ಕಮ್ಮನನ್ನು ಸುಮ್ನೆ ಬೈಲು. ನನಗ್ ತಲೆ ಕೆಟ್ಟಿದೆಯೇ? ಆದ್ರೆ ಬೈದಿದ್ದು ನಾನಲ್ಲ, ಅವಳೇ ನನ್ನನ್ನು ಕೆಟ್ಟದಾಗಿ ಬೈದಳು. ನನಗ್ ಫೋನ್ ಮಾಡಿ ನನ್ನನ್ನೇ ಬೈದು ಈಗ ನಾನು ಬೈದೆ ಎಂದು ಮಾವನ್ ಬಳಿ ಸುಳ್ಳು ಹೇಳಿದ್ದಾಳ? ಇದನ್ನು ಮಾವ ಹೇಗೆ ನಂಬುತ್ತಾರೆ ಅಮ್ಮ? ಸರಿ, ಪರವಾಗಿಲ್ಲ ಬಿಡಮ್ಮ. 22 ವರ್ಷಗಳ ಕಾಲ ನಾನು ಒಂಟಿಯಾಗಿ ಬದುಕಿದೆ. ನೋಡು, ಈಗ ನನ್ನ ಮಕ್ಕಳು ನನಗಿಂತ ಬುದ್ಧಿವಂತರು. ನನ್ನ ಗಂಡ ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಇದಕ್ಕಿಂತ ನನಗಿನ್ನೇನು ಬೇಕು ಅಮ್ಮ? ಬಂಗಾರದಂತಹ ಮಕ್ಕಳು, ಪ್ರೀತಿಸುವ ಗಂಡ. ನನ್ನ ಜನ್ಮಕ್ಕೆ ಇಷ್ಟು ಸಾಕು. ನೀನು ಚಿಂತಿಸ್ಬೇಡ. ನಾನು ಆಗಾಗ ನಿನಗೆ ಫೋನ್ ಮಾಡಿ ಮಾತನಾಡಿಸುತ್ತೇನೆ. ನೀನು ರಾಧಾಳಿಗೂ ಹೇಳು, ಅವಳಿಗೂ ಸಮಾಧಾನ ಮಾಡು. ನಾನ್ ಮತ್ತೆ ಅಲ್ಲಿಗೆ ಬರಬಾರ್ದಾಗಿತ್ತು. ಬಂದು ತಪ್ಪು ಮಾಡ್ದೆ. ಈಗ ನೋಡು, ನನಗೆ ತುಂಬ ಅವಮಾನ ಮಾಡಿದ್ದಾರೆ. ಸರಿಯಮ್ಮ, ಪರವಾಗಿಲ್ಲ. ಇದು ನನ್ನ ಜೀವನಕ್ಕೊಂದು ಪಾಠ ಅನ್ಕೊಳ್ತೀನಿ. ನನಗಿಷ್ಟ ಅವಮಾನ ಮಾಡ್ದ ಚಿಕ್ಕಮ್ಮನಿಗೆ ಇದರಿಂದ ಏನ್ ಸಿಕ್ತು ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಈ ತರಹ ಜನ ಈ ಪ್ರಪಂಚದಲ್ಲಿ ತುಂಬ ಜನ ಇರ್ತಾರೆಮ್ಮ. ಅವ್ರಿಗೆಲ್ಲ ನಾನು ಹೇಳೋದು ಒಂದೇ ಮಾತು: ಹೊಟ್ಟೆ ಕಿಚ್ಚಿನ ಬುತ್ತಿಯನ್ನ ಕಟ್ಕೊಂಡು ನೀವು ಎಲ್ಲಿಗೆ ಹೋಗ್ತೀರಾ? ಇರೋ ಅಷ್ಟು ದಿಸ್ ಎಲ್ರ ಜೊತೆ ನಗ್ತಾ ಖುಷಿಯಿಂದ ಇರಿ. ಆಗ್ ನೋಡಿ ನಿಮಗೂ ಸುಂದರವಾದ ಬದುಕು ಕಾಣಿಸುತ್ತದೆ. ನೀನ್ ಚಿಂತಿಸ್ಬೇಡ ಅಮ್ಮ. ನನ್ ತಂಗಿಗೂ ಹೇಳು, ನನ್ ಬಗ್ಗೆ ಯೋಚನೆ ಮಾಡದೆ ಅವಳ ಜೀವನ ಸರಿಯಾಗಿ ರೂಪಿಸ್ಕೊಳ್ಳೋದಕ್ಕೆ ಹೇಳು. ಬಿಟ್ಟು ಬಂದ ಮನೆ ಬಾಗಿಲು ಮತ್ತೆ ತೆರೆದ್ರೂ ಅದ್ರೊಳಗಿನ ಹೃದಯಗಳು ನಿನ್ನಗಾಗಿ ಬದಲಾಗೋದಿಲ್ಲ. ಒಮ್ಮೆ ನಿನ್ನ ಕಣ್ಣೀರನ್ನೇ ಲೆಕ್ಕಿಸದ ಜಾಗ ಮತ್ತೆ ನಿನ್ನ ನಗುವಿಗೂ ನೆರಳಾಗೋದಿಲ್ಲ. ಅವಮಾನ ತುಂಬಿದ ಆ ಅಂಗಡದಲ್ಲಿ ಮತ್ತೆ ಹೆಜ್ಜೆ ಹಾಕ್ಬೇಡ. ನೀನ್ ಕಳೆದ್ಕೊಂಡದ್ದು ಮನೆಯಲ್ಲ, ನಿನ್ನ ಮೌಲ್ಯ ಮಾತ್ರ. ಒಡೆದ ಮನಸ್ಸಿನ ತುಂಡುಗಳಿಂದಲೇ ನಿನ್ನ ಲೋಕ ಕಟ್ಟಿಕೋ. ನಿನ್ನ ಕನಸುಗಳೇ ನಿನ್ನ ನಿಜವಾದ ಮನೆಯಾಗ್ಲಿ. ಹಿಂದೆ ನೋಡುವ ಪ್ರತಿಯೊಂದು ಹೆಜ್ಜೆಯೂ ನೋವನ್ನೇ ಜಾಗೃತಿಗೊಳಿಸುತ್ತದೆ. ಮುಂದೆ ನಡೆಯುವ ಧೈರ್ಯವೇ ನಿನ್ನ ಬದುಕಿಗೆ ಉತ್ತರವಾಗುತ್ತದೆ. ಹಿಂದಿರುಗಬೇಡ. ನಿನ್ನ ಗೌರವ ಕಾಪಾಡೋ ದಾರಿ ಮುಂದೆ ಇದೆ. ಯಾರಿಗೂ ಯಾರ ಮೇಲೂ ದ್ವೇಷ ಬೇಡ. ಎಲ್ಲರೂ ಖುಷಿಯಿಂದ ಬದುಕೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ.